ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 3 ಇವಾಗ ರೂಮಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಪ್ಲೇಸಲ್ಲೇ ನಾವು ನೈಟ್ ಸ್ಟೇ ಮಾಡಿದ್ದು. ಸೊ ಇದು ಒಂದು ವಾರ್ಕಾಲ ಕ್ಲಿಫ್ ಹತ್ರನೇ ಇರೋದು. ಸೊ ಒಂದು 400 ಮೀಟರ್ಸ್ ಇದೆ ಕ್ಲಿಫಿಂದ. ಸ್ಪೇಷಿಯಸ್ ಆಗಿದೆ, ರೂಮ್ಸ್ ಎಲ್ಲಾನು ನೋಡ್ಬೋದು, ಪಾರ್ಕಿಂಗ್ ಇದೆ, ಎಲ್ಲ ಜಾಗ ಎಲ್ಲ ಪೀಸ್ಫುಲ್ ಆಗಿದೆ. ಒಂದು 400 ಮೀಟರ್ಸ್ ಆಗ್ಬೋದು ಇಲ್ಲಿಂದ ಕ್ಲಿಫ್ಗೆ. ಸೊ ಆ ಕ್ಲಿಫ್ ಹತ್ರ ಪ್ಲೇಸ್ ಮಾಡಬೇಕು ಅನ್ಕೊಳ್ಳೋರು ಈ ಪ್ಲೇಸ್ನ ಚೆಕ್ಔಟ್ ಮಾಡ್ಬೋದು. ಸೊ ಇದು ಬಂದು ಮೆರ್ಮೇಡ್ ಮ್ಯಾನ್ಷನ್ ಅನ್ಸುತ್ತೆ. ನೇಮ್ ಬಂದು ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಪ್ಲಾನ್ ಬಂದು ನಾವು ಜಟಾಯು ಸ್ಟ್ಯಾಚ್ಯೂ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲಿಂದ ಒಂದು 1 hour ಡ್ರೈವ್ ಇದೆ, 30 ಕಿಲೋಮೀಟರ್ಸ್ ಏನೋ ಇದೆ. ಜಟಾಯು ಹತ್ರ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಏನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ. ಸೊ ಇವಾಗ ನಮ್ಗೆ ಇಲ್ಲಿಂದ 1 hour ತೋರಿಸ್ತಿದೆ. ಸೊ ಅಲ್ಲಿಂದ ಬಂದು ಒಂದು 12-13 hours ಆಗ್ಬೋದು. ಪ್ರಾಬಬ್ಲಿ ನಾವು ಮಿಡ್ ನೈಟ್ ಇಲ್ಲ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ ಅನ್ಸುತ್ತೆ ಬೆಂಗಳೂರಿಗೆ. ನೋಡೋಣ ಹೇಗೆ ಹೋಗುತ್ತೆ ಈ ದಿನ ಅಂತ. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಜಟಾಯುಗೆ ಹೋಗಿ ಅಲ್ಲಿ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇದು ಟಿಕೆಟ್ ತಗೊಳ್ಳೋದಕ್ಕೆ ಇಷ್ಟು ಕ್ಯೂ. ಗಾಡಿಗಳು ಲೈನ್ ಆಗಿ ಬರ್ತಾನೆ ಇದೆ. ನಾವೆಲ್ಲ ಕ್ಯೂ ಅಲ್ಲಿ ನಿಂತಿದ್ದೀವಿ ಟಿಕೆಟ್ ತಗೊಳ್ಳೋದಕ್ಕೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಒಂದು 3-4 hours ಆಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 11:55 ಕ್ಯೂ ಅಲ್ಲಿ ನಿಂತಿದ್ದೀವಿ. ನೋಡೋಣ ಮೇಲಕ್ಕೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ. ನೋಡ್ಬೋದು, ನಮ್ಮ ಬ್ಯಾಚ್ ಅಲ್ಲಿ ಒಬ್ಬ ಟಿಕೆಟ್ ತರಕ್ ಹೋಗಿದ್ದಾನೆ. ಅಷ್ಟು ಜನ ಮಧ್ಯದಲ್ಲಿ ಹೆಂಗೋ ನುಗ್ಸಿ ಕಳ್ಸಿದ್ವಿ ಅವನನ್ನ. ನಾವಿಲ್ಲಿ ಕುತ್ಕೊಂಡು ಟಿಕೆಟ್ಗೋಸ್ಕರ ಕಾಯ್ತಾ ಇದ್ದೀವಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಫೀಲಿಂಗ್ ಹಂಗ್ರಿ ಕೂಡ ಫೀಲಿಂಗ್. ಇಲ್ಲಿ ನೀವು ಮೇನ್ಲಿ ಜಟಾಯು ಅರ್ಜೆಂಟ್ ಆಗಿ ಬರ್ಬೇಕಂದ್ರೆ ಒಂದೇ ಒಂದು ಆಪ್ಷನ್, ಆದಷ್ಟು ಬೇಗ ಬರಬೇಕು. ಅರ್ಲಿ ಮಾರ್ನಿಂಗ್ ಬಂದಾಗ ನಿಮ್ಗೆ ಬೇಗ ಟಿಕೆಟ್ಸ್ ತಗೊಂಡು ನೀವು ಮುಗಿಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಮುಗಿಸ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಮೇಲ್ಕ್ ಹೋಗ್ಬೋದು ಟಿಕೆಟ್ಸ್ ತಗೊಂಡು. ಅವಾಗ ಜನ ಕಮ್ಮಿ ಇರ್ತಾರೆ. ನಾವ್ ಇವಾಗ 12 ಗಂಟೆ ಆಗಿದೆ, ಬಿಸಿಲು ಸುಟ್ಟೋಗ್ತಿದೆ. ಆದ್ರೆ ಜನ ನೋಡ್ಬೇಕು ಹೆಂಗ್ ತುಂಬಿದ್ದಾರೆ ಅಂತ. ಇಳಿತಾನೆ ಇದಾರೆ. ಇಲ್ಲಿ ನೋಡ್ಬೋದು ನೀವು, ಆಟೋದಲ್ಲಿ, ಕ್ಯಾಬ್ ಅಲ್ಲಿ, ಟಿ ಅಲ್ಲಿ ಎಲ್ಲಾ ಬಂದು ಇಳಿತಿದ್ದಾರೆ. ಅಷ್ಟು ಜನ ತುಂಬೋಗ್ತಿದ್ದಾರೆ ಇಲ್ಲಿ. ಮೇಲ್ಗಡೆ ಏನಿದೆ ಅಂತದ್ದು ಅಂತ ನೋಡೋಣ ಹೋಗ್ಬಿಟ್ಟು. ಇನ್ ಕೇಸ್ ಏನು ಚೆನ್ನಾಗಿಲ್ಲ ಅಂದ್ರೆ ಅವಾಗ ಸೈಕ್ ಆಗ್ಬಿಡುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ಕಾರ್ಗಳು ಬರ್ತಾನೇ ಇದೆ. ಹರಿಯಾಣ ಇಂದ ಎಲ್ಲ ಬಂದಿದ್ದಾರೆ. ನೋಡ್ಬೋದು, ನಮ್ ಟಿಕೆಟ್ ಬಂತು. ಟಿಕೆಟ್ ತಗೊಂಡು ಇವಾಗ ಒಳಗಡೆ ಎಂಟ್ರಿ ಕೊಟ್ಟಿದೀವಿ. ಅಂದ್ರೆ ಬರೀ ಚೆಕ್ ಇನ್ ಟಿಕೆಟ್. ಎಷ್ಟು ಬ್ರೋ ಇದು ಟಿಕೆಟ್? 295 rupees ಪರ್ ಪರ್ಸನ್ ಅಂತೆ. ಸೊ ಇದು ಎಂಟ್ರಿ ಟಿಕೆಟ್ ತಗೊಂಡ್ಮೇಲೆ ಮೇಲೆ ಬಂದು ಇಲ್ಲಿ ಚೆಕ್ ಇನ್ ಮಾಡ್ಬಿಟ್ಟು ಕ್ಲಾಸ್ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಮತ್ತೊಮ್ಮೆ ಇನ್ನೊಂದು ಕ್ಯೂ ಇರುತ್ತೆ. ನೀವು ಇಲ್ಲೇನ್ ನೋಡ್ತಿದ್ದೀರಾ, ಈ ಕ್ಯೂನೆಲ್ಲ ದಾಟ್ಕೊಂಡು ಹೋಗಿ ಕೇಬಲ್ ಕಾರ್ಗೆ ಹೋಗ್ಬೇಕು. ಸೊ ಅಲ್ಲೋಗಿ ಕೇಬಲ್ ಕಾರ್ ಟಿಕೆಟ್ಸ್ ತಗೊಂಡು ಆಮೇಲೆ ಮೇಲೆ ಹೋಗೋದು. ಸೊ ಆಲ್ಮೋಸ್ಟ್ ನಾವ್ ಇಲ್ಲಿಗೆ ಬರೋದಕ್ಕೇನೆ ನಮ್ದು ಆಲ್ಮೋಸ್ಟ್ 1.5 hour ಆಯ್ತು. 1 hour ಆಗಿದೆ ಆಲ್ಮೋಸ್ಟ್. ಎಲ್ಲಾರ ಮುಖಾನು ಹೆಂಗೆ ಸ್ವೆಟ್ ಆಗ್ತಿದೆ ಅಂತ, ಅಷ್ಟು ಸೆಕೆ ಆಗ್ತಿದೆ ಇಲ್ಲಿ. ನೋಡೋಣ, ಜಿಪ್ಲೈನ್ ಎತ್ಬೇಕಾಗ ಇಲ್ಲ ಕೇಬಲ್ ಕಾರ್ ಎತ್ಬೇಕಾಗ ವಿಡಿಯೋ ಶೂಟ್ ಮಾಡಕ್ ಟ್ರೈ ಮಾಡ್ತೀವಿ. ನಾವ್ ಇವಾಗ ಅಲ್ಲಿ ವೆಜ್ ಪಫ್ ತಿಂತಾ ಇದೀವಿ. ಒಳಗಡೆ ಬಂದು ಎಲ್ಲಾರ್ಗು ಒಂದು ವೆಜ್ ಪಫ್ ತಗೊಂಡಿದ್ವಿ. ವೆಜ್ ಪಫ್, ಸಮೋಸ ಎಲ್ಲ ಸಿಗುತ್ತೆ. ಇನ್ನೊಂದು ಸೊ ಇಲ್ಲಿ ತಗೊಂಡು ಒಂದು ಸ್ಪ್ರೈಟ್ ತಗೊಂಡಿದ್ವಿ. ಇಲ್ಲಿ ನಿಮ್ಗೆ ಒಂದು ಕೆಫೆ ಇದೆ. ಆ ಕೆಫೆಯಲ್ಲಿ ಜ್ಯೂಸು, ಸಮೋಸ ಎಲ್ಲ ಸಿಗುತ್ತೆ. ಸೊ ಇದೆಲ್ಲ ತಗೊಂಡು ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ, ಅದು ಕೂಡ ಯೂಸ್ ಮಾಡ್ಕೊಂಡು ಒಂದು 20-30 minutes ಬ್ರೇಕ್ ಇರುತ್ತೆ. ಇಲ್ಲಿ ವೇಟ್ ಮಾಡಬೇಕು. ನೆಕ್ಸ್ಟ್ ಅದು ಕಾರ್ಗಳು ವಾಪಸ್ ಬರೋವರೆಗೂ. ಬಂದ್ಮೇಲೆ ನಾವು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಒಂದು ಬ್ಯಾಚ್ ವೈಸ್ ಕಳಿಸ್ತಾರೆ. ಈ ಬ್ಯಾಚ್ ಇವಾಗ ಹೋಗ್ತಾ ಇದ್ದೀವಿ ನಾವು. ಒಳ್ಳೆ ಏರ್ಪೋರ್ಟ್ ತರ ಇದೆ. ಎಲ್ಲಾ ಕಡೆ ಶಾಪ್ಸ್ ನ ಓಪನ್ ಮಾಡಿದ್ದಾರೆ. ನೋಡಿ, ಇದೊಂದು ಹೆಲಿಕಾಪ್ಟರ್ ಗಿಫ್ಟ್ ಗೆ ತಗೊಂಡಿದ್ದಾನೆ ಉಮೇಶ್.
ಹಾ ಬಂದ್ವಿ. ನೋಡಿ ಕೇಬಲ್ ಕಾರು ಮೂವ್ ಆಗ್ತಾ ಇರುತ್ತೆ, ಹಂಗೆ ಎತ್ಕೋಬೇಕಷ್ಟೇ. 8 ಜನ ಕೇಬಲ್ ಕಾರ್ಸ್ ಬಂದಿದೆ ಇವಾಗ, ನೋಡ್ಬೋದು. ಇವಾಗ ಇದ್ರಲ್ಲೇ ನಾವು ಕೂಡ ಹೋಗ್ತೀವಿ ಅಂತ ಅನ್ಕೊಂಡಿದ್ವಿ, ಹೋಗಲ್ವಾ. ಸೊ ಬಂದ್ವಿ. ಎಲ್ಲಾ ಕೇಬಲ್ ಬ್ರಿಡ್ಜ್ ಅಲ್ಲೂ ಕಾರಲ್ಲೂ 8 ಜನ ಹೋಗ್ತಿದ್ದಾರೆ, ಆದ್ರೆ ನಮ್ದು ನೋಡಿ ನಾವ್ 6 ಜನ ಇದೀವಿ. ಏನಕ್ಕೆ ಅಂದ್ರೆ ಇನ್ನೂ ಇಬ್ರು ಬರ್ಬೇಕಿತ್ತು, ಬರ್ಲಿಲ್ಲ. ನೋಡಿ ಇದೆ ವ್ಯೂ, ಜಟಾಯು ಅರ್ತ್ ಸೆಂಟರ್ ಕೆಳಗಿಂದ ನೋಡಿ ಹೇಗ್ ಕಾಣಿಸುತ್ತೆ ಅಂತ. ಥ್ಯಾಂಕ್ಸ್ ಟು ದಟ್ ಲೇಡಿ ಹೂ ಡಿಡ್ಂಟ್ ಕಮ್ ಇನ್ಸೈಡ್. ಅವ್ನ್ ಬೈತಾ ಇದ್ದ, ಆ ಅಮ್ಮ ಅದೇನಕ್ ನಿಂತ್ಕೊಂಡ್ಲು ಅಂತ ಗೊತ್ತಿಲ್ಲ ಡೋರ್ ಹತ್ರ. ಅವನು ಕ್ಯಾಲ್ಕುಲೇಟ್ ಮಾಡಿ ಕರ್ಕೊಂಬಂದ್ ಬಿಟ್ಟ. ಸೊ ಏನು ಮಾಡಕ್ಕಾಗಲ್ಲ, ಜನ ಒಬ್ಬೊಬ್ರು ತಿಕ್ಕಲ್ಗಳು ಹೆಂಗಿರ್ತವೆ, ಅದು ನಮಗೂ ವರ್ಕೌಟ್ ಆಗುತ್ತೆ ಒಂದೊಂದ್ ಟೈಮ್ ನಮ್ಗೂ. ಇಲ್ಲಿ ಇನ್ನೊಂದ್ ಕೇಬಲ್ ಕಾರ್ ಹೋಗ್ತಾ ಇದೆ ಕೆಳಗೆ, ಹೋಗ್ತಾ ಇದೆ. ಹಳ್ಳ ಆಡ್ತಿದೆ. ಅದ್ರ ನೋಡಿ ಹೆಲಿಪ್ಯಾಡ್. ವೆಂಕಿ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಹಳ್ಳಾಡ್ತಾ ಇದೆ ಕೇಬಲ್ ಕಾರಲ್ಲಿ ಕುತ್ಕೊಂಡು. ಏನ್ ಕತೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಒಂದು ಈಗ ಕಂಬಿಗಳು ನೋಡಿದ್ರೆ ಅದ್ರ ಮೇಲೆ ನಂಬಿಕೆ ಬರ್ತಿದೆ. ಒಂದೊಂದು ಆಲ್ಮೋಸ್ಟ್ ಒಂದು 10 ಜನ ಹಿಡ್ಕೊಬಹುದು, ಆ ಲೆವೆಲ್ ಸೈಜ್ ಇದೆ ಅದು. ಅಟ್ ಲಾಸ್ಟ್ 11:15 ರೀಚ್ ಆಗಿದ್ದಕ್ಕೆ 1:51ಕ್ಕೆ ಇನ್ನು ಕೇಬಲ್ ಕಾರಲ್ಲಿ ಕೂತಿದೀವಿ, ಇನ್ನು ರೀಚ್ ಆಗಿಲ್ಲ. ಸೊ ನೋಡ್ಬೇಕು, ನೀವು ಪ್ಲಾನ್ ಮಾಡೋದಿದ್ರೆ 3 hours ನೀವು ಕೆಳಗಡೆ ಪಾರ್ಕ್ ಮಾಡಿ ಮೇಲಿಗೆ ಬಂದು ಆ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೆ 3 hours ಬೇಕು ನಿಮ್ಗೆ. ಅಲ್ಲೊಂದು 3 hour ಫೋಟೋ ಅದು ಇದು ಹಿಡ್ಕೊಂಡು ನೀವು ಟೈಮ್ ಪಾಸ್ ಮಾಡಿದ್ರು ನೀವು 6 hour ಇಲ್ಲೇ ಸ್ಪೆಂಡ್ ಮಾಡ್ಬೇಕು. ನೋಡೋಣ, ಇದ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ದು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ವಾಪಸ್ಸು. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಬ್ಯಾಂಗ್ಳೂರ್ಗೆ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ರೀಚ್ ಆದ್ವಿ. ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ ಸ್ಟ್ಯಾಚ್ಯೂ ಇಲ್ಲಿಂದಾನೆ. ಇದೇ ಸ್ಟ್ಯಾಚ್ಯೂ. ನಿಮ್ಗೆ ಒಳಗಡೆ ಹೋದ್ಮೇಲೆ ಇನ್ನು ಫುಲ್ ಬೇಕು. ಇದು ಕೇಬಲ್ ಕಾರು ಫುಲ್ ಪ್ಲಾಸ್ಟಿಕ್ ದಲ್ವಾ, ಫುಲ್ ಗಲೀಜಾಗ್ಬಿಟ್ಟಿದೆ, ಕಾಣಿಸ್ತಿಲ್ಲ ಆದ್ರಿಂದ. ಎಲ್ಲಾರು ಇಳಿತಾ ಇದಾರೆ. ಹಳ್ಳಾಡ್ತಿದೆ, ನಡೀರೋ ಬೇಗ ಬೇಗ. ಅಟ್ ಲಾಸ್ಟ್ ವಿ ರೀಚ್ಡ್. ನೋಡಿ ಕೆಳಗಿಂದ ವ್ಯೂ ಹೇಗಿದೆ ಅಂತ. ಇಲ್ಲಿ ಸಖತ್ತಾಗಿದೆ ವ್ಯೂ, ಇಲ್ಲಿ ಗಾಳಿ. ಸೊ ಇದೆ ಸ್ಕಲ್ಪ್ಚರ್ ಇರೋದು ಇಲ್ಲಿ. ಜಟಾಯುದು ಸ್ಕಲ್ಪ್ಚರ್ ನೋಡ್ಬೋದು, ಸಖತ್ತಾಗಿದೆ ನೋಡೋದಕ್ಕೆ. ಇದು ಇಲ್ಲಿ ಕಾಣಿಸ್ತಿರೋದು ಬಂದು ದೇವಸ್ಥಾನ. ಸೊ ಇಲ್ಲಿ ನೋಡಿದ್ರೆ ದಿಸ್ ಇಸ್ ದ ವ್ಯೂ ಆಫ್ ಜಟಾಯು ಸ್ಕಲ್ಪ್ಚರ್. ಸೊ ಜಟಾಯು ಸ್ಕಲ್ಪ್ಚರ್ ನೋಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಹೊಟ್ಟೆ ಹಸಿತಿದೆ ಎಲ್ರಿಗೂ. ಕೆಳಗೋಗಿ ಊಟ ಮಾಡ್ಬೇಕು. ಫಸ್ಟ್ ಊಟ ಮಾಡಿ ಅಲ್ಲಿಂದ ವೇ ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡೋಣ ಎಷ್ಟು ಗಂಟೆಗೆ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ ಅಂತ. ಇವಾಗ ಟೈಮ್ ಬಂದು 2:10 ಆಗಿದೆ. ಸೊ ನಾವಿಲ್ಲಿ ಊಟ ಮಾಡ್ಕೊಂಡ್ ಬಿಡೋ ಅಷ್ಟು ಆಲ್ಮೋಸ್ಟ್ 3:34 ಆಗುತ್ತೆ. ನೋಡೋಣ ಎಷ್ಟು ಗಂಟೆಗೆ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಅಂತ. ಮಗ ಹೆಂಗಿದೆ ಮಗ ಜಟಾಯು? ಸಕ್ಕತ್ತಾಗಿದೆ. ಅಂದ್ರೆ ಲೈವ್ ಆಗಿ ನೋಡ್ತಿದ್ರೆ
ಸಖತ್ ಫೀಲ್ ಅನ್ಸುತ್ತೆ. ಉಮೇಶ್ ಹೇಳು. ಹಾ ಚೆನ್ನಾಗಿದ್ಯಾ? ವರ್ಕಾಲ ಇನ್ನೊಂದು ವರ್ಕಾಲ ಬರ್ಬೇಕು ಅಂದ್ರೆ ಡೆಸ್ಟಿನೇಷನ್ ವರ್ಕಾಲ ಫಿಕ್ಸ್ ಆಗಿದ್ರೆ ಡೌಟೇ ಬೇಡ, ಫಿಕ್ಸ್ ಮಾಡ್ಕೊಂಬಿಡಿ. ಅಂದ್ರೆ ಟ್ರಿಪ್ ಅಂತೂ ಮಾಡ್ಬೇಡಿ, ಇಲ್ಲ ಬೇರೆ ಪ್ಲೇಸ್ ಹೋಗೋಣ ಅಂತ ಅನ್ಕೋಬೇಡಿ. ಸಕ್ಕತ್ತಾಗಿದೆ, ಬೀಚ್ ಇಂದ ಹಿಡಿದು ಮತ್ತೆ ಇಲ್ಲಿ ಜಟಾಯು ಕಲ್ಚರ್ ಸಕ್ಕತ್ತಾಗಿದೆ. ಬಟ್ ಏನಂದ್ರೆ ಜಟಾಯು ಕಲ್ಚರ್ ನೀವು ಬರೋದಾದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 9 o'clock ಅಷ್ಟಲ್ಲಿ ಬಂದ್ರೆ ಬೇಗ ಮುಗಿಯುತ್ತೆ. ಇಲ್ಲ ಅಂದ್ರೆ ಲೇಟ್ ಆಗುತ್ತೆ, ಇಲ್ಲಿ ತುಂಬಾ ಲೇಟ್ ಆಗುತ್ತೆ. ತುಂಬಾ ಜನ ಇದಾರೆ, ಅದ್ರಲ್ಲಿ ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದಾರೆ. ಬೀಚ್ ಎಲ್ಲ ಚೆನ್ನಾಗಿದೆ, ಇಲ್ಲಿ ಪೀಸ್ಫುಲ್ ಆಗಿದೆ. ಬೀಚಸ್ ಎಲ್ಲ ಬೀಚ್ ಪೀಸ್ಫುಲ್ ಅಂದ್ರೆ ಕ್ಲೀನ್ ಆಗಿರುತ್ತೆ. ಇಲ್ಲಿ ಏನೋ ಆತರ ಗಲೀಜು ಸ್ಮೆಲ್ ಆಗಿ ಏನಿಲ್ಲ, ಕ್ಲೀನ್ ಆಗಿದೆ ಇಲ್ಲಿ. ಇಲ್ಲಿ ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂದ್ರೆ ಜಿಪ್ ಲೈನ್ ಅಲ್ಲಿ ಇದು ಕೇಬಲ್ ಕಾರ್ ಅಲ್ಲಿ ಬರೋದಕ್ ಮಾತ್ರ ಅಲ್ಲ, ಹೋಗೋದಕ್ಕೂ ಕ್ಯೂ ನೋಡ್ಬೋದು. ಇದೆಲ್ಲ ಕ್ಯೂ ಹೋಗೋದಕ್ಕೆ ನಿಂತ್ಕೊಂಡ್ ಕಾಯ್ತಿರೋದು. ಎಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ ಕಾಯ್ತವ್ರೆ ನೋಡಿ. ಇಲ್ಲಿ ಬಾಯ್ಸ್ ಅಲ್ಲಿ ನಿಂತ್ಕೊಂಡ್ ಕಾಯ್ತಾ ಇದಾರೆ ಅವಾಗ್ಲಿಂದ, ನಮ್ಗೋಸ್ಕರ ಜಾಗ ಇಟ್ಕೊಂಡು. ನಮ್ ಲೀಡರ್ ಇವನು, ಯಲಹಂಕ ಮಾಸ್ ಲೀಡರ್, ಮಾಸ್ ಜಾತ್ರಾ. ಸೊ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಇಲ್ಲೇ ಎಂಟ್ರಿ ತಗೊಳ್ಳೋದು. ಎಂಟ್ರಿ ತಗೊಂಡು ಅಲ್ಲಿಂದ ಬರುತ್ತೆ, ಅಲ್ಲಿಂದ ಹೋಗೋದು. ನೋಡ್ಬೋದು ಬ್ಯಾಚ್ ವೈಸ್ ಮಾಡಿ ಕೂರ್ಸಿದ್ದಾರೆ. ಒಂದೊಂದು ಬ್ಯಾಚ್ ಒಂದೊಂದು ಟೈಮ್ ಹೋಗೋದು. ಇಷ್ಟು ದಿನ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದಾರೆ. ನಾವೆಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ನೋಡ್ಬೋದೆಲ್ಲ ಫುಲ್ ಕಣ್ಣು ಗಿಣ್ಣ ಎಲ್ಲ ಊಟ ಆಗ್ಬಿಟ್ಟೈತೆ. ನಿದ್ದೆ ಇಲ್ದಿರಾ ಎಲ್ಲಾರ್ಗು ನಿದ್ದೆ ಇಳಿತಾ ಇದೆ. ಇವರೊಬ್ರೇ ಆಕ್ಟಿವ್ ಆಗಿರೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಂದಾಗಿಂದ ಕಾರಲ್ಲಿ ಹಿಂದ್ಗಡೆ ಸೀಟಲ್ಲಿ ಎಕ್ಕದು ಮಲಗದು, ಎಕ್ಕದು ಮಲಗದು. 10 ನಿಮಿಷ ಗ್ಯಾಪ್ ಕೊಟ್ರೆ ಮಲಗದು. ಫೋನ್ ಒಂದಿತ್ತು ಇವ್ರ ಕೈಯಲ್ಲಿ, ಅದು ಫೋನಲ್ಲಿ ಮಾತಾಡಿ 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 ಅದೇನೇನ್ ಮಾತಾಡ್ತಿರೋ ಗೊತ್ತಿಲ್ಲ. ನೀರಲ್ಲಿ ಬಿದ್ದೋಗಿ ಆ ಫೋನೇ ಹೋಗ್ಬಿಡ್ತು. ಆ ಫೋನ್ಗೂ ಇಷ್ಟ ಆಗ್ಲಿಲ್ಲ ಇವ್ರು ಮಾತಾಡೋದ್ ನೋಡೋದಕ್ಕೆ, ಅದಕ್ಕೇನೆ ಡಮಾರ್ ಅಂದೋಯ್ತು. ಅದಕ್ಕೆ ಇವಾಗ ನೋಡಿ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ಕೊಂಡ್ ಬರ್ತಾರೆ, ಯಾರಿಗೂ ತಲೆ ನೋಡ್ಬಿಡ್ತಿಲ್ಲ. ಟೈಮ್ ಟು ಎಕ್ಸಿಟ್. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯ್ತು, ಚೆನ್ನಾಗಿತ್ತು. ಸೊ ಇವಾಗ ಎಕ್ಸಿಟ್. ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ, ನೋಡೋಣ. ಈಗ ಮುಗಿಸ್ಕೊಂಡು ಫಸ್ಟ್ ಊಟ ಮಾಡಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ, ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಬೇರೆ ಏನೋ. ಸೊ ಅದ್ರಲ್ಲಿ ಇರೋರೆಲ್ಲ ಇಟ್ಕೊಂಡು ಆಮೇಲೆ ಆಗುತ್ತೆ ಅಷ್ಟೇ. ಇದು ನಮ್ದು. ಸೊ ಅಗೇನ್ ಸೇಮ್ ಪ್ಲೇಸ್, ಅದೇ ಜಾಗದಲ್ಲಿ ತಿರ್ಗಾ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ಹೆಲಿಪ್ಯಾಡ್ ಇದೆ, ಇಲ್ಲಿ ಹೆಲಿಕಾಪ್ಟರ್ ಇದೆ. ಅಲ್ಲಿ ಲ್ಯಾಂಡ್ ಮಾಡ್ಬೇಕಷ್ಟೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಈಗ 6:30. ವಿ ರೀಚ್ ಬ್ಯಾಂಗ್ಳೂರ್. ಇಲ್ಲಿ ನೋಡ್ಬೋದು ನಮ್ಮ ಮನೆ ಹತ್ರ ಇದ್ದೀವಿ. ಎಲ್ಲ ಅನ್ಲೋಡ್ ಮಾಡ್ತಿದ್ದಾರೆ ಲಗೇಜಸ್ ಅವ್ರವ್ರ ಮನೆಗೆ ಹೋಗಕ್ಕೆ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ. 6:30 ಮಾರ್ನಿಂಗ್ಗೆ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ. ಎಲ್ಲರೂ ಒಂದು ಟೈಮ್ ಬಾಯ್ ಹೇಳ್ಬಿಟ್ರು ಹಂಗೆ. Bye guys, see you.